ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾರ್ಥಿ ಮಿತ್ರ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನು ಸಹ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಹೊಸ ವಿಡಿಯೋಗಳ ಮಾಹಿತಿ ನಿಮಗೆ ಸುಲಭವಾಗಿ ಸಿಗುತ್ತೆ. ಹಾಗೂ ನಮ್ಮ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ನೋಡ್ತಾ ಇರುವಂತಹ ಸಬ್ಜೆಕ್ಟ್ ಬಂದು ಸೆಕೆಂಡ್ ಸೆಮ್ BCom ಹಾಗೂ BBAಗೆ ಇರುವಂತಹ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಆ ಕಟ್ ಅಬೌವ್ ಆ ಒಂದು ಲೆಸನನ್ನು ನೋಡ್ತಾ ಇದ್ದೀವಿ. ಇದು ಮೀನಾ ಬಿಂದ್ರಾ ಅವರ ಯಶಸ್ಸಿನ ಕುರಿತಾದಂತಹ ಒಂದು ಪಾಠ ಆಗಿರುತ್ತೆ. ಇವರು ಸಲ್ವಾರ್ ಕಮೀಜನ್ನು ನ್ಯಾಷನಲ್ ಬ್ರ್ಯಾಂಡ್ ಆಗಿ ಮಾಡ್ತಾರೆ ಮತ್ತು ಇವರ ಒಂದು ಆ್ಯನ್ಯುವಲ್ ಸೇಲ್ಸ್ ಬಂದು 300 crores ಇರುತ್ತೆ. ಇವರು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದು ಕೇವಲ ಅವರ ಒಂದು ಪಾಕೆಟ್ ಮನಿಗೋಸ್ಕರ. ಆದರೆ ಅದೇನೇ ಒಂದು ಪಾಪ್ಯುಲರ್ ಬ್ರ್ಯಾಂಡ್ ಆಗಿ ಕನ್ವರ್ಟ್ ಆಗುತ್ತೆ, ಅದೇನೇ ಬಿಬಾ. ಓಕೆ, ಈಗ ಮೇನ್ ಕಾನ್ಸೆಪ್ಟ್ಗೆ ಬರೋದಾದರೆ, ಮೀನಾ ಬಿಂದ್ರಾ ಅವರು ಹುಟ್ಟಿದ್ದು ಹಾಗೂ ಬೆಳೆದಿದ್ದು ಎಲ್ಲ ಡೆಲ್ಲಿ ಅಥವಾ ದೆಹಲಿಯಲ್ಲೇ. ಅವರು ಒಂದು ತುಂಬು ಕುಟುಂಬದಲ್ಲಿ ಜನಿಸಿರ್ತಾರೆ. ಅವರಿಗೆ 6 ಜನ ಒಡ ಹುಟ್ಟಿದವರಿರ್ತಾರೆ. ಅದರಲ್ಲಿ 3 ಜನ ಸಹೋದರರು ಹಾಗೂ 3 ಜನ ಸಹೋದರಿಯರು. ಇವರು ಮಧ್ಯದವರಾಗಿರ್ತಾರೆ. ಮೀನಾ ಬಿಂದ್ರಾ ಅವರ ತಂದೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಮೀನಾ ಬಿಂದ್ರಾ ಅವರು 19ನೇ ವಯಸ್ಸಿನಲ್ಲಿದ್ದಾಗಲೇ ಅವರು ಸತ್ತು ಹೋಗ್ತಾರೆ. ಆದರೆ ಅವರು ಸಾಯೋದಕ್ಕೂ ಮುಂಚೆನೇ ತುಂಬ ಆಸ್ತಿಯನ್ನು ಬಿಟ್ಟು ಹೋಗಿರ್ತಾರೆ. ಇದರಿಂದ ಅವ್ರಿಗೆ ಜೀವನ ಮಾಡೋದಕ್ಕೆ ಅಷ್ಟೊಂದು ಕಷ್ಟ ಅನ್ನಿಸ್ಲಿಲ್ಲ. ಅವರ ತಾಯಿ ಎಲ್ಲರಂತೆಯೇ ತಮ್ಮ ಮಕ್ಕಳಿಗೂ ಸಾಮಾನ್ಯ ಬಾಲ್ಯವನ್ನು ನೀಡಿರ್ತಾರೆ. ಮೀನಾ ಬಿಂದ್ರಾ ಅವರು ಹಿಸ್ಟ್ರಿಯಲ್ಲಿ BAನ ಮುಗಿಸಾದ್ಮೇಲೆ ಅವರು ಮದುವೆ ಆಗ್ತಾರೆ. ಅವರಿಗೆ ಆವಾಗ 19 ವರ್ಷ ಆಗಿರುತ್ತೆ ಮತ್ತು ಅವರು ಪ್ರೀತಿಸಿ ಮದುವೆ ಆಗಿರ್ತಾರೆ. ಮತ್ತು ಅವರ ಹಸ್ಬೆಂಡ್ ಬಂದು ಇಂಡಿಯನ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ಹಸ್ಬೆಂಡ್ ಬಂದು ಮೀನಾ ಬಿಂದ್ರಾ ಅವ್ರಿಗಿಂತ 10 ವರ್ಷ ದೊಡ್ಡವರಾಗಿರ್ತಾರೆ, ಅಂದರೆ ವಯಸ್ಸಿನಲ್ಲಿ ಹಿರಿಯರಾಗಿರ್ತಾರೆ. ಮೀನಾ ಬಿಂದ್ರಾ ಅವರು ನೇವಿ ವೈಫ್ ಆಗಿರೋದ್ರಿಂದ ಅವರು ದೇಶದೆಲ್ಲೆಡೆ ಆ ಕಡೆಯಿಂದ ಈ ಕಡೆ ಅಥವಾ ಆ ಪ್ಲೇಸಿಂದ ಈ ಪ್ಲೇಸ್ಗೆ ಶಿಫ್ಟ್ ಆಗ್ತಾ ಇರಬೇಕಾಗುತ್ತೆ. ಅಂದರೆ ಡೆಲ್ಲಿಯಿಂದ ಬಾಂಬೆಯಿಂದ ವಿಶಾಖಪಟ್ಟಣ, ಈ ಥರ ಅವರ ಒಂದು ಪ್ಲೇಸ್ನ ಚೇಂಜ್ ಮಾಡ್ತಾಯಿದ್ರು. ಅವರು 3 ವರ್ಷ ಒಂದೇ ಪ್ಲೇಸಲ್ಲಿ ಇರ್ತಾನೆ ಇರಲಿಲ್ಲ. ಅಂದರೆ 3 ವರ್ಷಕ್ಕಿಂತ ಮುಂಚೆನೇ ಅವರು ಶಿಫ್ಟ್ ಆಗ್ತಾಯಿದ್ರು. ಅವರಿಗೆ 2 ಮಕ್ಕಳಿರ್ತಾರೆ. ಒಬ್ಬರ ಹೆಸರು ಸಂಜಯ್ ಅಂತ ಹೇಳಿ. ಅವರು ಹುಟ್ಟಿದ್ದು 1965 ಅಂದರೆ 1965ರಲ್ಲಿ. ಇನ್ನೊಬ್ಬ ಮಗ ಹುಟ್ಟಿದ್ದು 1974ರಲ್ಲಿ. ಇವರ ಹೆಸರು ಬಂದು ಸಿದ್ಧಾರ್ಥ ಅಂತ ಹೇಳಿ. ಅವರು ಮದುವೆ ಆದ ನಂತರ 20 ವರ್ಷಗಳ ಕಾಲ ಅವರು ಅವರ ಒಂದು ಕುಟುಂಬವನ್ನು ನೋಡ್ಕೊಳ್ಳೋದಕ್ಕೆ ಅಥವಾ ಅವರ ಮನೆಯನ್ನು ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ನಂತರ ಅವರ ಮಕ್ಕಳು ದೊಡ್ಡವರಾದಮೇಲೆ ಅವರು ಏನಾದರೂ ಮಾಡಬೇಕು ಅಂತ ಹೇಳಿ ಯೋಚನೆನ ಮಾಡ್ತಾರೆ. ಮತ್ತು ಅವರ ದೊಡ್ಡ ಮಗ ಬೋರ್ಡಿಂಗ್ ಸ್ಕೂಲಲ್ಲಿ ಓದ್ತಾ ಇರ್ತಾರೆ ಮತ್ತು ಚಿಕ್ಕ ಮಗ ಸ್ಕೂಲಲ್ಲೇ ಓದ್ತಾ ಇರ್ತಾರೆ. ಮೀನಾ ಬಿಂದ್ರಾ ಅವರು ಕ್ಲೋತ್ಸ್ನ ಡಿಸೈನ್ ಮಾಡೋದ್ರಲ್ಲಿ ಎಂಜಾಯ್ ಮಾಡ್ತಾಯಿದ್ರಾ ಅಥವಾ ಅದರಿಂದ ಅವ್ರಿಗೆ ಎಂಜಾಯ್ಮೆಂಟ್ ಸಿಗ್ತಾಯಿತ್ತಾ ಅಂತ ಹೇಳಿ ನೆಕ್ಸ್ಟ್ ನೋಡೋಣ. ಮೀನಾ ಬಿಂದ್ರಾ ಅವರು ಡಿಸೈನಿಂಗ್ ಕ್ಲಾತ್ಸಲ್ಲಿ ಏನೋ ಫಾರ್ಮಲ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರಲ್ಲ. ಆದರೆ ಅವರು ಬ್ಲ್ಯಾಕ್ ಪ್ರಿಂಟ್ಸ್ ಅಥವಾ ಕಲರ್ಸನ್ನ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡ್ತಾ ಇರ್ತಾರೆ. ಅವ್ರದ್ದೇ ಒಂದು ಸೀರೆನ ಅವರನ್ನೇ ಬ್ಲ್ಯಾಕ್ ಪ್ರಿಂಟ್ನ ಯೂಸ್ ಮಾಡಿಕೊಂಡು ತಯಾರಿಸಿರ್ತಾರೆ. ಅದು ಕೇವಲ ಅವರ ಒಂದು ಖುಷಿಗೋಸ್ಕರ ತಯಾರಿಸಿರ್ತಾರೆ. ಆದರೆ ಇದನ್ನೇ ಅವರು ಬಿಸ್ನೆಸ್ಸಾಗಿ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಅಮೌಂಟ್ ಬೇಕಿರುತ್ತೆ. ಮತ್ತು ಈ ವಿಷಯವಾಗಿ ಅವರ ಪತಿ ಹತ್ರ ಮಾತಾಡ್ತಾರೆ, ಅಂದರೆ ಅವ್ರ ಹಸ್ಬೆಂಡ್ ಹತ್ರ ಹೇಳ್ತಾರೆ. ಅವರು ಲೋನ್ಗೆ ಅರೇಂಜ್ ಮಾಡ್ತಾರೆ ಮತ್ತು ಸಿಂಡಿಕೇಟ್ ಬ್ಯಾಂಕಿಂದ ಲೋನು ಸಹ ತೊಗೊತಾರೆ. ಆದರೆ ಅವ್ರಿಗೆ ಗೊತ್ತಿರುತ್ತೆ 8,000 ತುಂಬ ದೊಡ್ಡ ಅಮೌಂಟ್ ಏನಲ್ಲ ಅಂತ ಹೇಳಿ ಬಿಸ್ನೆಸ್ ಮಾಡೋದಕ್ಕೆ. ಆದರೆ ಫ್ಯಾಬ್ರಿಕ್ನ ಪರ್ಚೇಸ್ ಮಾಡೋಕ್ಕೆ ಮತ್ತು ಒಬ್ಬ ಟೈಲರನ್ನು ಇಟ್ಕೊಳ್ಳೋದಕ್ಕೆ ಇಷ್ಟು ಸಾಕು ಅಂತ ಅನಿಸುತ್ತೆ. ಆದರೆ ಅವರು ಹೇಳಿದ ಹಾಗೆ ಅದೃಷ್ಟ ಅನ್ನೋದು ಧೈರ್ಯವನ್ನು ಬೆಂಬಲಿಸುತ್ತೆ. ಅವರಿಗೆ ಲಕ್ಕಿ ಬ್ರೇಕ್ ಯಾವುದು ಅಂತ ಹೇಳಿದರೆ, ಯಾರೋ ದಿವೇಶ್ ಅನ್ನೋ ಒಬ್ಬ ಬ್ಲ್ಯಾಕ್ ಪ್ರಿಂಟರ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಯಾರಿಗೆ ಅಂತ ಹೇಳಿದ್ರೆ ಮೀನಾ ಬಿಂದ್ರಾಗೆ. ಇದನ್ನು ಅವರು ಲಕ್ಕಿ ಬ್ರೇಕ್ ಅಂತ ಹೇಳಿ ಕರೀತಾರೆ. ಅವರು ಯಂಗ್ ಬಾಯ್ ಆಗಿರ್ತಾರೆ. ಅವರಿಗೆ ಅವರ ಒಂದು ಕೆಲಸದ ಬಗ್ಗೆ ಉತ್ಸಾಹ ಇರುತ್ತೆ ಮತ್ತು ಅವರದ್ದೇ ಆದಂತಹ ಒಂದು ಫ್ಯಾಕ್ಟ್ರಿನೂ ಕೂಡ ದಿವೇಶ್ ಅವ್ರಿಗೆ ಇರುತ್ತೆ. ಪ್ರತಿ ಮುಂಜಾನೆ ಮೀನಾ ಬಿಂದ್ರಾ ಅವರು ಕ್ಯಾಬ್ ಮಾಡಿಕೊಂಡು ಆ ಫ್ಯಾಕ್ಟರಿಗೆ ಹೋಗ್ತಾ ಇರ್ತಾರೆ ಮತ್ತು ಅವರ ದಿನವನ್ನು ಅಲ್ಲೇ ಕಳೀತಾ ಇರ್ತಾರೆ. ಅಲ್ಲಿ ಅವರು ವೇರಿಯಸ್ ಟೆಕ್ನಿಕ್ಸ್ ಆ್ಯಂಡ್ ಕಲರ್ ಕಾಂಬಿನೇಷನ್ಸ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಮತ್ತು ಮೀನಾ ಬಿಂದ್ರಾ ಅವರು ಹೇಳ್ತಾರೆ, ನಾನು ಪ್ರಿಂಟಿಂಗ್ ಟೆಕ್ನಿಕ್ಸ್ನ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿದ್ದೆ ಅಂತ ಹೇಳ್ತಾರೆ. ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಟೈ ಆ್ಯಂಡ್ ಡೈ, ಕಾರಿ ಪೇಂಟಿಂಗ್. ಏನಾದರೂ ಆಗಲಿ ಅವರು ಕೊನೆಗೆ ಯಶಸ್ಸಿನ ಮೂಲಕ ಅವರು ಹೊಮ್ತಾರೆ. ಮತ್ತು ಮೀನಾ ಅವರು 40 ಸಲ್ವಾರ್ ಸೂಟ್ಸನ್ನು ಸೇಲ್ಗಿಡ್ತಾರೆ. ಅದೆಲ್ಲ ಕ್ಯಾಶುವಲ್ ವೇರ್ ಆಗಿರುತ್ತೆ ಮತ್ತು ಅದನ್ನು ರೀಸನಬಲ್ ಪ್ರೈಸ್ಗೆ ಸೇಲ್ ಮಾಡೋದಕ್ಕಿಡ್ತಾರೆ. ಅಂದರೆ ತುಂಬ ಕಡಿಮೆ ಅಂತ ಹೇಳಿದ್ರೆ 200ಕ್ಕಿಂತ ಕಡಿಮೆ ಇರುತ್ತೆ.
ಆ ಒಂದು ಪ್ರೈಸ್ ಅಂದರೆ ಸಲ್ವಾರ್ ಸೂಟ್ಸ್ನ ಪ್ರೈಸ್ 200ಕ್ಕಿಂತ ಕಡಿಮೆ ಇರುತ್ತೆ. ಅದರಲ್ಲಿ ಕೆಲವೊಂದು ಸ್ಟಿಚೆಡ್ ಆಗಿರುತ್ತೆ ಮತ್ತು ಕೆಲವೊಂದು ಅನ್ಸ್ಟಿಚೆಡ್ ಆಗಿರುತ್ತೆ. ಮತ್ತು ಅವರು ಈಗಲೇ ಯಾವುದೂ ಅಂಗಡಿ ಥರ ಏನೂ ಇಟ್ಟಿರಲ್ಲ, ಮನೆಯಿಂದನೇ ಅವರು ಸಲ್ವಾರ್ ಸೂಟ್ಸನ್ನು ಸೇಲ್ ಮಾಡಿರ್ತಾರೆ. ಇದರಿಂದ ಅವ್ರಿಗೆ ತುಂಬ ಪ್ರಾಫಿಟು ಕೂಡ ಆಗಿರುತ್ತೆ ಮತ್ತು ಇದರಿಂದ ಅವರು ತುಂಬ ಆರ್ಡರ್ಸನ್ನು ಸಹ ತೊಗೊತಾರೆ ಅಥವಾ ತುಂಬ ಆರ್ಡರ್ಸು ಸಹ ಬರುತ್ತೆ. ಅವರು ಮಾಡಿದ್ದಂತಹ ಅಂದರೆ 40 ಸಲ್ವಾರ್ ಸೂಟ್ಸು ಸಹ ಸೇಲ್ ಆಗಿರುತ್ತೆ. ಫಸ್ಟ್ ಸೇಲ್ ಮಾಡಿದಾಗಲೇ ಅವ್ರಿಗೆ 3000 ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಮತ್ತು ಅದೇ 3000ಅಲ್ಲಿ ಮೀನಾ ಅವರು 80 ಸೂಟ್ಸ್ಗೆ ಆಗುವಂತಹ ಫ್ಯಾಬ್ರಿಕನ್ನು ಬೈ ಮಾಡ್ತಾರೆ. 80 ಸೂಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದೂ ಸಹ ತುಂಬ ಬೇಗನೆ ಸೇಲ್ ಆಗುತ್ತೆ. ಈ ಒಂದು ಸನ್ನಿವೇಶ ಅವ್ರನ್ನ ತುಂಬ ಎಂಕರೇಜ್ ಮಾಡುತ್ತೆ. ಮತ್ತು ಆ 80 ಸೂಟ್ಸನ್ನು ಸೇಲ್ ಮಾಡಿರ್ತಾರಲ್ಲ, ಅದರಿಂದ ಬಂದಿರುವಂತಹ ಪ್ರಾಫಿಟಲ್ಲೂ ಸಹ ಅವರು ಇನ್ನೂ ಹೆಚ್ಚು ಸೂಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಫ್ಯಾಬ್ರಿಕನ್ನು ಬೈ ಮಾಡ್ತಾರೆ. ಮತ್ತು ಅವ್ರು ಹೇಳ್ತಾರೆ ಬಿಸ್ನೆಸ್ ಅಂದರೆ ಇದು ಅಂತ ಹೇಳಿ. ಅಂದರೆ ಬಂದಿರುವಂತಹ ಪ್ರಾಫಿಟನ್ನು ಸುಮ್ಮನೆ ಇಟ್ಕೊಳ್ಳೋದಲ್ಲ, ಅದನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು, ಅದರಿಂದನೂ ಸಹ ನಾವು ಮೋರ್ ಪ್ರಾಫಿಟನ್ನು ತೊಗೋಬೇಕು ಅಂತ ಹೇಳಿ. ಮತ್ತು ಅವರು ಯೂಜ್ ಫ್ಲ್ಯಾಟಲ್ಲಿ ಜೀವನ ಮಾಡ್ತಾ ಇರ್ತಾರೆ, ಲೈಕ್ ಆ್ಯನ್ ಓಪನ್ ಹೌಸ್. ಅಂದರೆ ಆ ಮನೆ ಹೇಗಿತ್ತು ಅಂತ ಹೇಳಿದ್ರೆ, ಮಹಿಳೆಯರು ಬಂದು ಕೂತ್ಕೊಂಡು ಸುಲಭವಾಗಿ ಹರಟೆ ಹೊಡೆಯೋದಕ್ಕೆ ಅದೊಂದು ಬೆಸ್ಟ್ ಅಟ್ಮಾಸ್ಫಿಯರ್ ಆಗಿರುತ್ತೆ. ಮತ್ತು ಸಲ್ವಾರ್ ಸೂಟ್ಸ್ ಅಥವಾ ಸಲ್ವಾರ್ ಕಮೀಸನ್ನು ಬೈ ಮಾಡೋಕ್ಕೆ ಬಂದವರು ಏನಂತ ಯೋಚನೆ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಮನೆಗೆ ಹೋದ್ಮೇಲೆ ನಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರು ವಾಪಸ್ ತಂದುಕೊಟ್ರೆ ಮೀನಾ ವಾಪಸ್ ಇಸ್ಕೊತಾರೆ ಅಂತ ಯೋಚನೆ ಮಾಡಿ ಈಸಿಯಾಗಿ ಬೈ ಮಾಡ್ತಾಯಿದ್ರು. ಆದರೆ ತೊಗೊಳಕ್ಕೆ ಬರೋರು ಬೇರೆ ಯಾರೂ ಅಲ್ಲ, ಮೀನಾ ಬಿಂದ್ರಾ ಅವರ ಫ್ರೆಂಡ್ಸೇ ಆಗಿರ್ತಾಯಿದ್ರು. ಮತ್ತು ಸಲ್ವಾರ್ ಸೂಟ್ಸ್ ಆ್ಯಂಡ್ ಕಮೀಸ್ ಬಗ್ಗೆ ಒಬ್ಬರು ಬಾಯಿಂದ ಒಬ್ರಿಗೆ ಹೋಗ್ತಾ ಮುಂಬೈ ನಗರದಲ್ಲಿರುವಂತಹ ಕೊಲಾಬಾ ಆ್ಯಂಡ್ ಕೂಫ್ ಪರೇದ್ ಅನ್ನೋ ಒಂದು ಸಿಟಿ ತುಂಬ ಫೇಮಸ್ ಆಗುತ್ತೆ. ಮತ್ತು ವರ್ಷದ ಕೊನೆಯಲ್ಲಿ ಕೆಲಸ ಬೇಗ ಆಗಲಿ ಅಂತ ಹೇಳಿ 3 ಜನ ಟೈಲರ್ಸನ್ನು ಕೆಲಸಕ್ಕೆ ತಗೊತಾರೆ. ಮತ್ತು ಶೀತಲ್ ಆ್ಯಂಡ್ ಬೆನ್ಸರ್ ಅನ್ನೋ ಒಂದು ರೀಟೇಲರ್ಸ್ ಬಗ್ಗೆನೂ ಎಂಕ್ವೈರಿ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಸಲ್ವಾರ್ ಸೂಟ್ಸ್ ಆ್ಯಂಡ್ ಕಮೀಸ್ ಇರುತ್ತಲ್ಲ, ಅದನ್ನು ಸಪ್ಲೈ ಮಾಡೋದಕ್ಕೆ. ಯಾವಾಗ ಅವರು ಆಚೆ ಸಪ್ಲೈ ಮಾಡ್ತಾರೆ ಆವಾಗ ಬಿಲ್ ಬುಕ್ಕಲ್ಲಿ ಅವರು ನೇಮ್ ಬರಿಬೇಕಾಗಿರುತ್ತೆ. ಆವಾಗ ಅವರು ಡಿಸೈಡ್ ಮಾಡ್ತಾರೆ ಈ ಒಂದು ಸಲ್ವಾರ್ ಸೂಟ್ಸ್ ಆ್ಯಂಡ್ ಕಮೀಸ್ಗೆ ಬೀಬಾ ಅಂತ ಹೇಳಿ ನೇಮ್ ಕೊಡ್ತಾರೆ. ರೀಟೇಲರ್ಸು ತುಂಬ ಜಾಸ್ತಿನೇ ಆರ್ಡರ್ ಕೊಡ್ತಾರೆ, ಅಂದರೆ ಒಂದೇ ಸರಿನೇ 100 ಪೀಸಸ್ನ ಆರ್ಡರ್ ಕೊಡ್ತಾ ಇರ್ತಾರೆ. ಮತ್ತು ಅವ್ರಿಗೆ ನ್ಯೂ ಡಿಸೈನ್ಸ್ ಮತ್ತು ನ್ಯೂ ಫ್ಯಾಬ್ರಿಕ್ ಬೇಕಾಗಿರುತ್ತೆ. ಮತ್ತು ಅವರು ಟೆಲಿಕಾಟ್ಸ್ ಆ್ಯಂಡ್ ಸಿಲ್ಕಲ್ಲಿ ಬ್ಯುಸಿ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಟು ಕ್ವಿಕ್ಲಿ ಸ್ಕೇಲ್ಡ್ ಅಪ್ ದ ಪ್ರೊಡಕ್ಷನ್. ಟೈಮ್ ಪಾಸ್ಗೆ ಮಾಡಿದಂತಹ ಒಂದು ಆ್ಯಕ್ಟಿವಿಟಿ ದೊಡ್ಡ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಅವರು ಅವರ ಒಂದು ಬಿಬಾ ಬ್ರ್ಯಾಂಡ್ಗೆ ಯಾವುದೇ ಮಾರ್ಕೆಟಿಂಗ್ನ ಮಾಡಲಿಲ್ಲ, ಆದರೂ ಕೂಡ ಅವರ ಒಂದು ಬ್ರ್ಯಾಂಡ್ ಫೇಮಸ್ ಆಯಿತು. ಯಾಕೆ ಅಂದರೆ ಅವ್ರ ಟೈಮ್ ಚೆನ್ನಾಗಿತ್ತು ಅಂತ ಹೇಳಿ ಹೇಳ್ತಾರೆ. ಮತ್ತು ಅವರು ರೆಡಿಮೇಡ್ ಸಲ್ವಾರ್ ಕಮೀಸನ್ನು ಸ್ಟೋರ್ ಮಾಡೋದಕ್ಕೆ ಹೊಸ ಶಾಪ್ಸನ್ನು ಕೂಡ ಓಪನ್ ಮಾಡ್ತಾರೆ. ಯಾಕೆ ಅಂದರೆ ಅವ್ರಿಗೆ ಮೀನಾ ಬಿಂದ್ರಾ ಅವ್ರ ಬಗ್ಗೆ ಗೊತ್ತಿರುತ್ತೆ ಮತ್ತು ಇದರಿಂದ ಮೀನಾ ಬಿಂದ್ರಾ ಅವ್ರಿಗೆ ತುಂಬ ಆರ್ಡರ್ಸ್ ಬರುತ್ತೆ. ಆದರೆ ಮೀನಾ ಅವರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಾಗ ಫಸ್ಟ್ 2 ವರ್ಷದ ಅರ್ನಿಂಗ್ಸ್ ಅವ್ರಿಗೆ ಹೇಸಿ ಮೆಮೊರಿ ಆಗಿರುತ್ತೆ. ಸ್ಟಾರ್ಟಿಂಗಲ್ಲೂ ಕೂಡ ಅವ್ರು ತುಂಬ ಚೆನ್ನಾಗಿಯೇ ಮಾಡ್ತಾ ಇರ್ತಾರೆ. ಆದರೆ ಸ್ಟಾರ್ಟಿಂಗಲ್ಲಿ ಅವರು ಲಕ್ಷನ ಅರ್ನ್ ಮಾಡಲಿಲ್ಲ ಅಂದ್ರೂ 1000 ಗಟ್ಟಲೆ ಅರ್ನ್ ಮಾಡಿರ್ತಾರೆ. ಆ ಒಂದು 1000ನೇ ಅವ್ರನ್ನ ಲಕ್ಷ ದುಡಿಯೋ ಆಗಿ ಲಕ್ಷ ಗಟ್ಟಲೆ ಇನ್ಕಮ್ ಬರೋ ರೀತಿ ಮಾಡುತ್ತೆ. ಮತ್ತು 1986ಅಲ್ಲಿ ಮೀನಾ ಬಿಂದ್ರಾ ಅವರು ಕಿಮ್ಸ್ ಕಾರ್ನರಲ್ಲಿ 1000 ಸ್ಕ್ವೇರ್ ಫೀಟ್ ಆಫೀಸ್ಗೆ ಹೋಗ್ತಾರೆ. ಮತ್ತು ಆ ಒಂದು ಆಫೀಸ್ಗೆ ಆಗುವಂತಹ ಎಕ್ಸ್ಪೆನ್ಸಸ್ಸನ್ನು ಬಿಬಾಯಿಂದ ಅರ್ನ್ ಮಾಡಿದಂತಹ ಮನಿಯಿಂದನೇ ಪೇ ಮಾಡ್ತಾ ಇರ್ತಾರೆ. ಇದಾದಮೇಲೆ ಅವ್ರಿಗೆ ನೆಕ್ಸ್ಟು ಯಾವುದೇ ಥರ ಬಿಸ್ನೆಸ್ ಪ್ಲ್ಯಾನ್ ಇರಲ್ಲ, ಜಸ್ಟ್ ಅವರು ಆರ್ಡರ್ಸ್ನ ತೊಗೊಂಡು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇರ್ತಾರೆ. ಮತ್ತು ಕೇಮ್ಸ್ ಕಾರ್ನರಲ್ಲಿ ಅವ್ರದ್ದೇ ಆದಂತಹ ಒಂದು ಅಂಗಡಿನೂ ಸಹ ಓಪನ್ ಮಾಡ್ತಾರೆ. ಮತ್ತು ಅವ್ರ ಸ್ವಂತ ಅಂಗಡಿನೇ ಓಪನ್ ಮಾಡಿದ್ರಿಂದ ಅವ್ರಿಗೆ ಯಾವುದೇ ಥರ ಟಾರ್ಗೆಟ್ಸ್ ಇರಲಿಲ್ಲ ಮತ್ತು ಅವ್ರಿಗೆ ಯಾವುದೇ ಥರ ಪ್ರೆಷರು ಆಗ್ತಾ ಇರಲಿಲ್ಲ. ಮತ್ತು ಇದೇ ರೀತಿ ಆ ಒಂದು ಬಿಸ್ನೆಸ್ ಮುಂದುವರಿತಾ ಇರುತ್ತೆ. ಮತ್ತು ಇದೇ ಒಂದು ಸಂದರ್ಭದಲ್ಲಿ ಮೀನಾ ಅವರ ದೊಡ್ಡ ಮಗ ಸಂಜಯ್ ಕೂಡ ಅವರ ಒಂದು BComನ್ನು ಕಂಪ್ಲೀಟ್ ಮಾಡಿ ಬಿಸ್ನೆಸ್ಗೆ ಜಾಯ್ನ್ ಆಗ್ತಾರೆ. ಆದರೆ ಮೀನಾ ಬಿಂದ್ರಾ ಅವರು ಅವರ ಮಗನ ಎಂಕರೇಜ್ ಮಾಡಲ್ಲ ಮತ್ತು ಅವ್ರಿಗೆ ಹೇಳ್ತಾರೆ, ನಿನಗೆ ಬಿಸ್ನೆಸ್ ಬಗ್ಗೆ ಏನೂ ಗೊತ್ತಿಲ್ಲ, ನಿನಗೆ ಸಲ್ವಾರ್ ಕಮೀಸ್ ಬಗ್ಗೆ ಏನೂ ಗೊತ್ತಿಲ್ಲ, ಇದರಿಂದ ನೀನು ಫಸ್ಟು ಹೋಗಿ MBAನ ಮಾಡು, ಅದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ಹೇಳ್ತಾರೆ. ಆದರೆ ಸಂಜಯ್ ಇದು ಯಾವುದನ್ನು ತಲೆಗೆ ಹಾಕೊಳ್ಳೋದಿಲ್ಲ. ಮತ್ತು ಸ್ಟಾರ್ಟಿಂಗಲ್ಲಿ ಇದು ಅವ್ರಿಗೆ ಕಷ್ಟ ಅನ್ನಿಸ್ಲಿಲ್ಲ. ಆದರೆ ಯಾವಾಗ ಆಫೀಸ್ಗೆ ಶಿಫ್ಟ್ ಆದರೋ ಅವ್ರ ಪೂರ್ತಿ ಸಮಯನ ಬಿಬಾಗೆ ಕೊಡಬೇಕಾಗಿತ್ತು. ಮತ್ತು ಸಂಜಯ್ಗೆ ಇದರಿಂದ ಬೇಗ ಬೋರ್ ಆಯಿತು. ಅವನು ಮತ್ತು ಬಿಸ್ನೆಸ್ಸಲ್ಲಿ ಅವನು ಆ ಬಿಸ್ನೆಸ್ನ ಹ್ಯಾಂಡ್ಲು ಮಾಡಬೇಕಾಗಿತ್ತು, ಲೇಬರ್ನ ನೋಡ್ಕೋಬೇಕಿತ್ತು, ಆರ್ಡರ್ ತೊಗೋಬೇಕಿತ್ತು, ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕಿತ್ತು, ಅಕೌಂಟ್ಸನ್ನು ನೋಡ್ಕೋಬೇಕಿತ್ತು. ಇದರಿಂದ ಅವನಿಗೆ ತುಂಬ ಬೇಗನೆ ಬಿಸ್ನೆಸ್ ಬೋರ್ ಅಂತ ಅನ್ನಿಸ್ತು. ಮತ್ತು ಮೀನಾ ಇವಾಗ ಕೇವಲ ಕ್ಲೋತ್ಸ್ನ ಡಿಸೈನ್ ಮಾಡೋದ್ರಲ್ಲೇ ಫೋಕಸ್ ಮಾಡ್ತಾಯಿದ್ರು.
ಮತ್ತು ಕೆಲವು ವರ್ಷಗಳ ನಂತರ ಬೀಬಾ ಅನ್ನೋದು ಇನ್ನೂ ಚೆನ್ನಾಗಿ ಬೆಳೀತು. ಅದು ಕೇವಲ ಬಾಂಬೆಲಿ ಅಲ್ಲ, ಇಡೀ ಇಂಡಿಯಾದಲ್ಲೇ ಫೇಮಸ್ ಆಯಿತು. ಅದು ಯಾವ ರೀತಿ ಫೇಮಸ್ ಆಯಿತು ಅಂತ ಹೇಳಿದ್ರೆ ಬ್ಯಾಂಗ್ಳೂರು, ಜೈಪುರಿಂದನೂ ಸಹ ಆರ್ಡರ್ಸ್ಗಳನ್ನ ಪ್ಲೇಸ್ ಮಾಡ್ತಾಯಿದ್ರು. 1993ಯಲ್ಲಿ ಬೀಬಾ ಅನ್ನೋ ಒಂದು ಬ್ರ್ಯಾಂಡು ಇಂಡಿಯಾಸ್ ಲಾರ್ಜೆಸ್ಟ್ ಎಥಿಕ್ ವೇರ್ ಹೋಲ್ಸೇಲರ್ ಆಗಿ ಗುರುತಿಸ್ಕೊಳ್ಳುತ್ತೆ. ಮತ್ತು ಒಂದು ತಿಂಗಳಲ್ಲಿನೇ 1,000-2,000 ಪೀಸ್ಗಳು ಸೇಲ್ ಆಗ್ತಾ ಇರುತ್ತೆ. ಮತ್ತು ಆ ಒಂದು ಸಮಯದಲ್ಲಿ ಅವರ ಟರ್ನ್ ಓವರ್ ಬಂದು 8ರಿಂದ 10 ಕೋಟಿಯಷ್ಟಿರುತ್ತೆ. ಮತ್ತು ಅವ್ರು ಹೇಳ್ತಾರೆ ಆ ಒಂದು ಸಮಯದಲ್ಲಿ ನಮ್ಮ ಟರ್ನ್ ಓವರ್ 8ರಿಂದ 10 ಕೋಟಿ ಇತ್ತು ಅಂತ ಹೇಳ್ತಾರೆ. ಮತ್ತು ಅವ್ರ ತಲೆನ ಅಲ್ಲಾಡಿಸ್ತಾರೆ, ಇಲ್ಲ ಆ ಒಂದು ಟೈಮಲ್ಲಿ ನಾವು ಹೋಲ್ಸೇಲರ್ಸ್ಗೆ ಸೇಲ್ ಮಾಡ್ತಾ ಇದ್ದಿದ್ದರಿಂದ 2 ಕೋಟಿಯಷ್ಟು ಇತ್ತು ಅಂತ ಹೇಳಿ ಹೇಳ್ತಾರೆ. ಅಂದರೆ ಅವರ ಒಂದು ಟರ್ನ್ ಓವರ್ 2 ಕೋಟಿಯಷ್ಟು ಇತ್ತು ಅಂತ ಹೇಳಿ ಹೇಳ್ತಾರೆ. ಅವರ ಒಂದು ಬಿಸ್ನೆಸ್ಸಲ್ಲಿ ಹಣ ಇತ್ತು, ಆದರೆ ಅದೊಂದು ಮುಖ್ಯ ಪ್ರೇರಕ ಶಕ್ತಿಯಾಗಿರಲಿಲ್ಲ. ಅಂದರೆ ಮೀನಾ ಬದಲಾಗಿ ಬೇರೆಯವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅಂದರೆ ಇನ್ ದ ಮಿಡ್ ಆಫ್ 90sಲ್ಲಿ ಇಂಡಿಯಾಸ್ ಫಸ್ಟ್ ಮಲ್ಟಿ ಸಿಟಿ ಡಿಪಾರ್ಟ್ಮೆಂಟ್ ಸ್ಟೋರ್ ಶಾಪರ್ಸ್ ಅಸ್ತಿತ್ವಕ್ಕೆ ಬರುತ್ತೆ. ಮತ್ತು ಅವರು ಮಹಿಳೆಯರ ಎಥಿಕ್ ವೇರ್ಗಾಗಿ ಬೀಬಾಗೆ ಬರ್ತಾರೆ. ಈ ಒಂದು ಪ್ರೋಸೆಸ್ಸಿಂದ ಮೀನಾ ಅವರು ತುಂಬ ಲೆಸನ್ಸ್ನ ಕಲ್ತ್ಕೊತಾರೆ. ಮತ್ತು ಅವರು ಯಾವುದೇ ಗುಣಮಟ್ಟದಲ್ಲಿ ರಾಜಿ ಮಾಡ್ಕೊಳ್ದೇ ಕಡಿಮೆ ಕಾಸ್ಟನ್ನು ತಗೊಂಡು ಅಥವಾ ಕಡಿಮೆ ಕಾಸ್ಟಲ್ಲೇ ಆನ್ ಟೈಮ್ಗೆ ಡಿಲಿವರಿ ಮಾಡ್ತಾ ಇರ್ತಾರೆ. ಇದೆಲ್ಲ ಯಾಕೆ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಮೋರ್ ಪ್ರೊಫೆಷ್ನಲ್ ಆಗೋಕ್ಕೆ. ಬೀಬಾ ಸ್ಟಾರ್ಟಿಂಗಲ್ಲಿ ಅವರ ಒಂದು ಮ್ಯಾನುಫ್ಯಾಕ್ಚರಿಂಗ್ನ ಔಟ್ಸೋರ್ಸ್ ಮಾಡೋದು ಅಷ್ಟು ಈಸಿ ಆಗಿರಲಿಲ್ಲ. ಆವಾಗ ಅವರು ಪ್ರೊಡಕ್ಷನಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೋ ಆವಾಗ ಅವ್ರಿಗೆ ಬಂದಂತಹ ಫಸ್ಟ್ ರಿಯಾಕ್ಷನ್ ಏನು ಅಂತ ಹೇಳಿದ್ರೆ, ನಾನೇನು ಮಾಡಲಿ, ನನ್ನ ಟೇಲರ್ಸ್ಗಳು ಹೀಗೇನೆ ಅಂತ ಹೇಳಿ ಅನ್ಕೊತಾರೆ. ಆದರೆ ಆಮೇಲೆ ಈ ಪ್ರಾಬ್ಲಮ್ನ ಮೀನಾ ಸಾಲ್ವ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವರು ಅಡ್ವಾನ್ಸ್ ಪ್ಲ್ಯಾನಿಂಗ್ನ ಮಾಡ್ತಾರೆ, ಕಂಟ್ರೋಲ್ ಸಿಸ್ಟಮ್ನ ಎಕ್ಸಿಕ್ಯೂಟ್ ಮಾಡ್ತಾರೆ, ಕ್ವಾಲಿಟಿ ಚೆಕ್ ಮಾಡ್ತಾರೆ. ಇದರಿಂದ ಟೇಲರ್ಸ್ ಮೋರ್ ಎಫಿಷಿಯೆಂಟ್ ಆಗೋದಕ್ಕೆ ಹೆಲ್ಪ್ ಆಗಿತ್ತು. ಮತ್ತು ಸಂಜಯು ಕೂಡ ಈ ವರ್ಕನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಮತ್ತು ಮೀನಾ ಬಿಂದ್ರಾ ಅವರು ಹೇಳ್ತಾರೆ, ಈ ಒಂದು ಕೆಲಸದಲ್ಲಿ ನಾನು 100% ಇನ್ವಾಲ್ವ್ಡ್ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಮತ್ತು 100% ನಾನು ಇನ್ವಾಲ್ವ್ ಆಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಇದು ಒಂದು ಜಾಯಿಂಟ್ ಥಿಂಗ್ ಅಂತ ಹೇಳಿ ಹೇಳ್ತಾರೆ. ಮತ್ತು 1993ಯಲ್ಲಿ ಬೀಬಾ 10 ಎಂಪ್ಲಾಯೀಸ್ಗಳನ್ನು ಹಾಗೂ 100 ಟೇಲರ್ಸ್ಗಳನ್ನ ಇಟ್ಕೊಂಡು ವರ್ಕ್ ಮಾಡ್ತಾ ಇರುತ್ತೆ. ಮತ್ತು ಟೇಲರ್ಸ್ಗಳು ಗ್ರೂಪಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅಂದರೆ ಒಂದು ಗ್ರೂಪಲ್ಲಿ 10 ಜನ ಇರ್ತಾರೆ ಅಥವಾ 20 ಜನ ಇರ್ತಾರೆ. ಮತ್ತು ಅವ್ರು ಅನ್ಕೊತಾರೆ ಇದರಿಂದ ಅಕೌಂಟಬಿಲಿಟಿನ ಮೆಷರ್ ಮಾಡ್ಬೋದು ಅಂತ ಹೇಳಿ. ಅವರು ಒಂದು ಟೇಲರಿಂಗ್ ಯೂನಿಟ್ಗೆ 500 ಪೀಸಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕೊಡ್ತಾರೆ. ಮತ್ತು ಅವರು ಹೇಳ್ತಾರೆ ಡಿಲಿವರಿ ಟೈಮ್ ಅಷ್ಟರಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿರಬೇಕು ಅಂತ ಹೇಳಿ. ಆದರೆ ಆ ಒಂದು ಡಿಲಿವರಿ ಡೇಟ್ ಅಷ್ಟರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಆಗಲ್ಲ. ಆದರೆ ಡಿಲಿವರಿ ಡೇಟ್ ಹತ್ರ ಬಂದ್ರೂ ಕೂಡ ಮ್ಯಾನುಫ್ಯಾಕ್ಚರರ್ ಅಂದರೆ ಟೈಲರ್ಸ್ಗಳು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಹಿಂದೆ ಬೀಳ್ತಾಯಿದ್ರು. ಇದರಿಂದ ಅವ್ರಿಗೆ ರಾತ್ರಿನೂ ಸಹ ಕೆಲಸ ಮಾಡಲು ಹೇಳ್ಬೇಕಾಗುತ್ತೆ. ಬೇಡಿಕೆನ ಪೂರೈಸೋದು ಇದು ಒಂದು ಅವ್ರಿಗೆ ಸವಾಲಾಗಿಯೇ ಉಳಿದಿತ್ತು. ಪುರುಷರ ಶರ್ಟ್ಗಳಿಗೆ ನೀವು ಅಸೆಂಬ್ಲಿ ಲೈನನ್ನು ಹೊಂದ್ಬೋದು. ಸಲ್ವಾರ್ ಕಮೀಸ್ಗಳಿಗೆ 5-6 ಡಿಫ್ರೆಂಟ್ ಕರಿಗಾರಗಳು ಒಂದು ತುಂಡಿನಲ್ಲಿ ಕೆಲಸ ಮಾಡಬೇಕಾಗ್ತಿತ್ತು. ಇದಕ್ಕಿಂತ ಹೆಚ್ಚಾಗಿ ಫ್ಯಾಬ್ರಿಕ್ಗಳು ಅವ್ರ ಸ್ವಂತ ಕೈಯಿಂದ ತಯಾರಿಸಲ್ಪಟ್ಟಿದೆ. ಯಾವುದೇ ಥರ ಇದು ಮಿಲ್ ಮೇಡ್ ಅಲ್ಲ. ಮೀನಾ ಬಿಂದ್ರಾ ಅವರು ಜೈಪುರದಿಂದ 1,000 ಮೀಟರ್ಗಳಷ್ಟು ಪ್ರಿಂಟ್ನ ಆರ್ಡರ್ ಮಾಡಿರ್ತಾರೆ. ಆದರೆ ಅದು 5 ಶೇಡ್ಸಲ್ಲಿ ಬರುತ್ತೆ. ಇದರಿಂದ ಮೀನಾ ಅವ್ರಿಗೆ ಕ್ವೆಶನ್ ಬರುತ್ತೆ, ನಾನು ಹೇಗೆ ಇದರಿಂದ ಬಲ್ಕ್ ಆರ್ಡರ್ನ ಫುಲ್ಫಿಲ್ ಮಾಡೋದು ಅಂತ ಹೇಳಿ. ಮತ್ತು ಮೀನಾ ಬಿಂದ್ರಾ ಅವ್ರಿಗೆ ಗೊತ್ತಿತ್ತು ಲಿಮಿಟ್ಸಲ್ಲಿ ವರ್ಕ್ ಮಾಡೋದು ಮತ್ತು ಲಿಮಿಟ್ನ ಕ್ರಾಸ್ ಮಾಡಿ ವರ್ಕ್ ಮಾಡೋದು ಒಬ್ಬ ಉದ್ಯಮಿಗೆ ಇದೊಂದು ಪರೀಕ್ಷೆ ಆಗಿರುತ್ತೆ. ಇದರಿಂದ ಮೀನಾ ಅವರ ಪ್ರೊಡಕ್ಷನ್ನು ಈ 2,000ದಿಂದ 5,000ಕ್ಕೆ ಹೆಚ್ಚಾಯಿತು. ಅಂದರೆ ಒಂದು ಮಂತ್ಗೆ 5,000 ಪೀಸಸ್ನ ಪ್ರೊಡಕ್ಷನ್ ಮಾಡೋದರಲ್ಲಿ ಅವರು ಯಶಸ್ವಿ ಆಗ್ತಾರೆ. ಇದರಿಂದ ಅವರ ಆರ್ಡರ್ಸ್ಗೂ ಸಹ ಏನೂ ತೊಂದರೆ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಶಾಪರ್ ಸ್ಟಾಪ್ ಅಥವಾ ಪ್ಯಾಂಟಾಲೂನ್ಸ್ ಇವರು ಹೊಸ ಅಂಗಡಿಗಳನ್ನು ಓಪನ್ ಮಾಡಿರ್ತಾರೆ. ಇದರಿಂದ ಅವ್ರಿಗೆ ತುಂಬ ಸ್ಟಾಕ್ಸ್ ಬೇಕಾಗಿರುತ್ತೆ. ಅವರ ಟೈಲರ್ ಮಾಸ್ಟರ್ಸ್ಗಳಿಗೆ ಹೇಳ್ತಾರೆ, ನಾವು ನಿಮಗಾಗಿ ಜಾಸ್ತಿ ಆರ್ಡರ್ಗಳನ್ನ ತಂದಿದ್ದೀವಿ, ನೀವು ಯಾಕೆ ಸ್ಟಾಫ್ಗಳನ್ನ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಇದರಿಂದ ಟೇಲರ್ಸ್ಗಳು ಸಹ ಬೆಳೆಯೋದಕ್ಕೆ ಹೆಲ್ಪ್ ಆಯಿತು. ಮತ್ತು ಅವರು ತುಂಬ ಖುಷಿಯಾಗ್ತಾರೆ. ಮತ್ತು ಟೇಲರ್ಸ್ಗಳು ಫುಲ್ ಕ್ಯಾಶ್ ಕೊಟ್ಟು ತಗೊಳ್ಳಿ ಅಂತ ಹೇಳಿ ಅನ್ಕೊತಾರೆ. ಆದರೆ ಸ್ಟೋರ್ಸ್ಗಳು ಸಾಲವಾಗಿ ತೊಗೊಳೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಕ್ರೆಡಿಟ್ ಪೀರಿಯಡ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 30 or 45 ಡೇಸ್ ಇರುತ್ತೆ. ಅಷ್ಟೊಂದೇನು ಡಿಲೇ ಆಗ್ತಾ ಇರಲ್ಲ. ಇದರಿಂದ ಬೀಬಾ ಯಾವುದೇ ಬ್ಯಾಂಕ್ ಲಿಮಿಟ್ಸ್ ಇಲ್ದೇ ಅಥವಾ ಓವರ್ ಡ್ರಾಫ್ಟ್ಸ್ ಇಲ್ದೇ ಕ್ಯಾಶ್ ಫ್ಲೋನ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಅವರು ಯಾವುದೇ ಔಟ್ಸೈಡ್ ಫಂಡಿಂಗನ್ನ ತೊಗೊಂಡಿರಲ್ಲ. ಮತ್ತು ಅವರು ಗೊತ್ತಿರಲ್ಲ ಇದು ಸರಿನೋ ತಪ್ಪೋ ಅಂತ ಹೇಳಿ. ಮತ್ತು ಅವ್ರು ಅನ್ಕೊತಾರೆ ಇದರಿಂದ ನಾವು ಬೇಗವಾಗಿ ಬೆಳಿಬೋದಿತ್ತು ಅಂತ ಹೇಳಿ. ಮತ್ತು 2002ರಲ್ಲಿ ಅವರ 2ನೇ ಮಗ ಅಂದರೆ ಸಿದ್ಧಾರ್ಥ್ ಆಳ್ವಾಸ್ ಸಿಟಿಯಿಂದ ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡಿಕೊಂಡು ಕಂಪನಿಗೆ ಜಾಯ್ನ್ ಆಗ್ತಾರೆ.
ಇದನ್ನು ಟರ್ನಿಂಗ್ ಪಾಯಿಂಟ್ ಫಾರ್ ಬಿಬಾ ಅಂತಲೇ ಹೇಳ್ತಾರೆ. ಇದರ ನಂತರ ಬಿಬಾ ವೈಡ್ ಫುಟ್ ಪ್ರಿಂಟನ್ನು ಹೊಂದಿರುತ್ತೆ ಮತ್ತು ಆ್ಯನ್ಯುಯಲ್ ಟರ್ನ್ ಓವರ್ 25 ಕೋಟಿ ಆಗಿರುತ್ತೆ. ಮತ್ತು ಸಿದ್ಧಾರ್ಥ್ಗೆ ಒಂದು ಕ್ಲಿಯರ್ ವಿಷನ್ ಇರುತ್ತೆ. ಅದೇನು ಅಂತ ಹೇಳಿದ್ರೆ, ವಿ ಮಸ್ಟ್ ಹ್ಯಾವ್ ಅವರ್ ಓನ್ ರೀಟೇಲ್ ಔಟ್ಲೆಟ್ಸ್, ಅಂದರೆ ನಾವು ನಮ್ಮ ಸ್ವಂತ ರೀಟೇಲ್ ಔಟ್ಲೆಟ್ಸ್ನ ಮಾಡಬೇಕು ಅಂತ ಹೇಳಿ. 2004ರಲ್ಲಿ ಬಿಬಾ ಅವರ ಒಂದು ಓನ್ ಕಂಪನಿನ ಸ್ಟಾರ್ಟ್ ಮಾಡುತ್ತೆ. ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಆಬಿಟ್ ಆ್ಯಂಡ್ CR ಮಾಲ್ಸಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದು ಒಂದು ತಿಂಗಳಿಗೆ 12ರಿಂದ 15 ಲಕ್ಷ ಸೇಲ್ಸ್ ಮಾಡುವ ಮುಖಾಂತರ ಇದು ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಇದು ಮೀನಾ ಬಿಂದ್ರಾ ಅವ್ರನ್ನ ಎಂಕರೇಜ್ ಮಾಡುತ್ತೆ. ಯಾವ ಹೊಸ ಮಾಲ್ ಸ್ಟಾರ್ಟ್ ಆಗುತ್ತೆ ಅಲ್ಲೆಲ್ಲ ಇವರು ಫುಟ್ ಫಾಲ್ಸ್ನ ತೊಗೊತಾ ಇರ್ತಾರೆ. ಓಕೆ ಗಾಯ್ಸ್, ಈ ಒಂದು ಪಾಠದ ಉಳಿದ ಭಾಗವನ್ನು ನಾನು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.